Welcome to Sri Vagdevi Taro. I'm here today to discuss what fortune has in store for you regarding. ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ಏನ್ ಬರುತ್ತೆ ನೋಡೋಣ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಒಂದಷ್ಟು ವರುಣನ ಅವಾಂತರಗಳು ನಡಿಬಹುದು. ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಸೊ ಸೆಕೆಂಡ್ ಮ್ಯಾರೇಜ್ ಯಾರು ಕಾಯ್ತಾ ಇದ್ದೀರಾ, ಸೆಕೆಂಡ್ ಮ್ಯಾರೇಜ್ ಆಗುವಂತ ಚಾನ್ಸಸ್ ಬಹಳಷ್ಟು ಇದೆ. ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಮೂರು ಬೇಕು ಅಂದ್ರೆ ಮೂರನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲನೇದು ಏನಿದೆ, ಚಂದ್ರ ಇದ್ದಾರೆ. ಎರಡನೇದು ಲಕ್ಷ್ಮಿ ಇದ್ದಾರೆ. ಮೂರನೇದು ಕಲ್ಕಿ ಇದ್ದಾರೆ. ಸೊ ಯಾವ್ದನ್ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ವಾರದ ರೀಡಿಂಗ್ ಏನಿದೆ ಅಂತ ನೋಡೋಣ. ಸೊ ಹಳೇದು ಹೋಗಿ ಹೊಸದು ಬರ್ತಾ ಇದೆ. ಹೊಸ ವರ್ಷ, ಯುಗಾದಿ ಸಾಕಷ್ಟು ಒಳಿತಾಗ್ಲಿ ಈ ವಾರ ಅಂತ ಹಾರೈಸ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಮೂರನ್ನು ಬೇಕಾದ್ರೂ ಆಯ್ಕೆ ಮಾಡಿ, ಒಂದು ಬೇಕಾದ್ರೂ ಆಯ್ಕೆ ಮಾಡಿ. ಟೇಕ್ ಯುವರ್ ಓನ್ ಟೈಮ್. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಚಂದ್ರದೇವ ಬಂದಿದ್ದಾರೆ. ರಕ್ತ ಸಂಬಂಧಿ ಕಾಯಿಲೆಗಳು ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ರಕ್ತ ಶುದ್ಧೀಕರಿಸಿಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬೆಳೆಗಳಿಗೆ ಒಳ್ಳೆ ಸ್ವಾದ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮೆಂಟಲ್ ಹೆಲ್ತ್ ಸರಿ ಹೋಗುತ್ತೆ, ಕೋಪ ಆತಂಕ ಎಲ್ಲ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಹುಚ್ಚು ಬಿಟ್ಟೋಗುತ್ತೆ ಅಂತ ಇದೆ. ಯಾವ ರೀತಿಯ ಹುಚ್ಚಿದೆ ಅಂತ ಗೊತ್ತಿಲ್ಲ, ಹುಚ್ಚು ಬಿಟ್ಟೋಗುತ್ತೆ ಅಂತ ಇದೆ. ತಾಯಿಗೆ ಸಂಬಂಧಪಟ್ಟಂಗೆ ಮನಸ್ಸಲ್ಲಿ ಬೇಜಾರಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಈ ಒಂದು ಅಮಾವಾಸ್ಯೆ ಏನ್ ಬರುತ್ತೆ, ಅದು ಕಳ್ದಿ ಹುಣ್ಣಿಮೆ ಬರೋ ಅಷ್ಟರಲ್ಲಿ ನಿಮ್ ಜೀವನ ಸ್ಲೋಲಿ ಮೂವ್ ಆನ್ ಆಗ್ತಾ ಇರೋದು ಸ್ಟಕ್ ಆಗಬಹುದು. ಕೆಲವ್ರಿಗೆ ಮೂವ್ ಆನ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಶಿಫ್ಟ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಶಿಫ್ಟಿಂಗ್ ಮಾಡ್ಕೊಳ್ತೀರಾ, ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಒಳ್ಳೆ ನಂಬರ್ ತೆಗೆಯುವಂತ ಸಾಧ್ಯತೆ ಇದೆ. ವಿದೇಶದಿಂದ ಆಫರ್ಸ್ ಬರುವಂತ ಸಾಧ್ಯತೆ ಇದೆ. ಓದಿನ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಹೊರಗೆಲ್ಲೂ ಹೋಗೋದು ಬೇಡ, ವಿದೇಶಕ್ಕೆ ಹೋಗೋದು ಅಥವಾ ಬೇರೆ ಎಲ್ಲಾದ್ರೂ ಟ್ರಿಪ್ ಇದ್ರೆ ಹೋಗೋದು ಬೇಡ ಅನ್ನುವಂಥದ್ದು ಇದೆ. ನಮ್ಮ ಟ್ರಂಪ್ ತುಂಬಾ ದುಡುಕಿನ ನಿರ್ಧಾರಗಳನ್ನ ತಗೊಳ್ಬಹುದು, ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನಿಮ್ಮ ಪ್ಲಾನ್ ಎಲ್ಲ ಉಲ್ಟಾ ಸೀದಾ ಆಗುವಂತ ಸಾಧ್ಯತೆಗಳಿದೆ. ಏಕೆಂದ್ರೆ ಚಂದ್ರ ಬಂದಿರೋದ್ರಿಂದ ಮನಸ್ಥಿತಿ ಮೇಲೆ ಹೆಚ್ಚಿನ ಪ್ರಭಾವನ ಬೀರ್ತಾರೆ. ತಾಯಿ ಸ್ಥಾನದಲ್ಲಿ ಒಂದಷ್ಟು ತೊಂದರೆಗಳು ಆಗಬಹುದು. ಸೊ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಟೈಮಿಗೆ ಸರಿಯಾಗಿ ಎಸ್ಪೆಷಲಿ ಅವಕಾಶಗಳು ಸಿಕ್ಕಿದ್ರೆ ಎಜುಕೇಶನ್ ವಿಚಾರವಾಗಿ ಅಥವಾ ಬೇರೆ ವಿಚಾರದಲ್ಲಿ ಟೈಮಿಗೆ ತಕ್ಕಂತೆ ನಿಮ್ಮ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಸ್ಕಾಲರ್ಶಿಪ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಹ್ಯಾಪಿ ಎಂಡ್ ಆಗ್ತು, ಎಲ್ಲ ಮುಗೀತು ಅಂತ ಅನ್ಕೊಂಡಿರೋರಿಗೆ ಪೂರ್ತಿ ಎಂಡ್ ಆಗಿರಲ್ಲ, ಇನ್ನ ಸ್ವಲ್ಪ ಬಾಕಿ ಇದೆ ಎಲ್ಲವೂ ಕೂಡ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಕಾರ್ಮಿಕ್ ಎನರ್ಜಿನ ಪೂರ್ತಿ ಆಗಿಲ್ಲ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಪರ್ಸನ್ ನಿಮ್ಗೆ ಒಂದಷ್ಟು ಸಹಾಯನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದು ಅಂದ್ರೆ ಐ ಮೀನ್ ರಿಲೇಟಿವ್ಸ್ ಕಡೆಯಿಂದ ನಿಮ್ಗೆ ಒಂದಷ್ಟು ಸಹಾಯ ಸಿಗುವಂತ ಸಾಧ್ಯತೆ ಇದೆ. ಆಸ್ತಿ ಬರುವಂಥದ್ದು, ಜಾಯಿಂಟ್ ಫ್ಯಾಮಿಲಿಲಿ ನಿಮ್ಗೆ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಖುಷಿಯಾಗಿರ್ತೀರಾ, ತುಂಬಾ ಕೃತಜ್ಞತೆಯಿಂದ ಇರ್ತೀರಾ, ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ, ಸಾಕಷ್ಟು ಗೆಟ್ ಟುಗೆದರ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ರೀಟ್ರೀಟ್ಮೆಂಟ್ ಅನ್ನುವಂಥ ರೀತಿಲಿ ಇದೆ. ತುಂಬಾ ರಿಚ್ ಆಗ್ತೀರಾ ಮುಂದಿನ ದಿನಗಳಲ್ಲಿ. ಶ್ರೀಮಂತಿಕೆ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಕೆಲವರು ಕೆಫೆ ಓನರ್ ಕೂಡ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ಸತ್ಯಗಳು ಗೊತ್ತಾಗತ್ತೆ. ಸೊ ರೆಡಿಯಾಗಿರಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ದೇಶಗಳಿಗೆ ಖಂಡಿತವಾಗ್ಲೂ ರಕ್ಷೆ ಇದೆ, ಏನೂ ಆಗೋದಿಲ್ಲ. ಸೊ ಮಿಕ್ಕಿದ್ದು ಸ್ವಲ್ಪ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ.
ಸೊ ಇನ್ನ ಎಂಡ್ ಆಗಿಲ್ಲ ನಿಮ್ ಸಮಸ್ಯೆಗಳು ಅನ್ನುವಂಥ ರೀತಿಲಿ. ಸೊ ಇಲ್ಲಿ ನೋಡಿದ್ರೆ ಮೇಜರ್ ಅರ್ಕಾನ ತುಂಬಾ ಮೇಜರ್ ಆಗಿ ಬಂದಿದೆ. ಸಾಕಷ್ಟು ವಿಚಾರಗಳಲ್ಲಿ ಮೇಜರ್ ಅರ್ಕಾನ ಇದೆ. ಸೊ ಹಾಗಾಗಿ ಸ್ವಲ್ಪ ಮೇಜರ್ ಚೇಂಜ್ ಶಿಫ್ಟ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಇದೆ. ಸೊ ಒಂದು ಹ್ಯಾಂಗ್‌ಮ್ಯಾನ್ ಎನರ್ಜಿಯಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಹಳೆದನ್ನೆಲ್ಲ ಹೋಗಕ್ ಬಿಟ್ಟು ಮುಂದಿನ ದಿನಗಳಲ್ಲಿ ನೀವು ಹೇಗೆ ನಿಮ್ ಜೀವನನ ತಗೊಂಡು ಹೋಗೋಕೆ ಇಷ್ಟಪಡ್ತೀರಾ ಆ ರೀತಿ ಪ್ರಯತ್ನನ ಪಡಿ. ಇಲ್ಲ ಆಗ್ತಾನೆ ಇಲ್ಲ ಅಂದ್ರೆ ದೇವ್ರು ಏನು ನಿರ್ಧಾರ ಮಾಡಿರ್ತಾರೆ ನಿಮ್ಮ ಜೀವನನ ಹೇಗಿರ್ಬೇಕು ಅಂತ ಅವ್ರು ಬಯಸ್ತಿದ್ದಾರೆ ಆ ತರ ಇರೋದಕ್ಕೆ ಅಥವಾ ಆ ದಾರಿಲಿ ನೀವು ಹೋಗೋದಕ್ಕೆ ಪ್ರಯತ್ನನ ಪಡಿ. ದೇವರ ನಿರ್ಧಾರನ ಧಿಕ್ಕರಿಸಿ ಯಾವುದೇ ಪ್ರಯತ್ನಗಳು ಬೇಡ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಏನೋ ಕೋರ್ಸಸ್‌ನ ಜಾಯಿನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ನೆಗೆಟಿವ್ ದಾರಿನ ಹುಡ್ಕಕ್ ಹೋಗ್ಬೇಡಿ. ಗೊತ್ತಿಲ್ದಿರುವಂಥ ಕೋರ್ಸ್‌ಗಳಿಗೆ ಸೇರ್ಕೊಂಡು ಒಂದಷ್ಟು ಗೊಂದಲಗಳಿಗೆ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಇದೆ. ಗೊತ್ತಿಲ್ದಿರುವಂಥ ಯಾವುದೇ ಕೇಸ್‌ಗಳಿಗೂ ನೀವು ಕೋರ್ಸ್‌ಗಳಿಗೂ, ಕೇಸ್‌ಗಳಿಗೂ ಎರಡಕ್ಕೂ ಸಿಕ್ಕಾಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಒಂಟಿಯಾಗಿ ನಾನೇನೋ ಮಾಡ್ಬಿಡ್ತೀನಿ, ಯಾರಿಗೂ ಹೇಳ್ದಿರ ಏನೋ ಸಾಧಿಸ್ಬಿಡ್ತೀನಿ, ಕಡ್ದ್ ಕಟ್ಟೆ ಹಾಕ್ಬಿಡ್ತೀನಿ, ಏನೋ ಕಲ್ತ್ಬಿಡ್ತೀನಿ ಅಂತ ಹೋಗೋದು ಬೇಡ ಮನೆ. ಸೊ ದಯವಿಟ್ಟು ಸಿಂಗಲ್ ಆಗಿ ಯಾರಿಗೂ ಹೇಳ್ದಿರ ಯಾವುದೇ ಒಂದು ಕೋರ್ಸಿಗೆ ಜಾಯಿನ್ ಆಗ್ಬೇಡಿ. ಸೊ ಒಂದಷ್ಟು ವಿಚಾರಗಳು ನಿಮ್ಮ ಪ್ರಶ್ನೆಗಳಿಗೆ ಒಳ್ಳೆ ರೀತಿಲಿ ಉತ್ತರ ಸಿಗತ್ತೆ ಅನ್ನುವಂಥದ್ದು ಇದೆ. ಕೆಲವನ್ನ ಡೀಟೇಲ್ ಆಗಿ ಚೆಕ್ ಮಾಡಿ ಹೋಗಿ ಡೀಟೇಲ್ ಆಗಿ ನೀವು ಎಷ್ಟೇ ಚೆಕ್ ಮಾಡಿದ್ರು ಅದರಲ್ಲಿ ನಿಮ್ಗೆ ಸಮಸ್ಯೆ ಆಗತ್ತೆ ಮುಂದಿನ ದಿನಗಳಲ್ಲಿ. ಅದ್ರ ಬದಲು ನಿಧಾನ ಆದ್ರೂ ಪರವಾಗಿಲ್ಲ, ಕ್ಲಾರಿಟಿ ಇರುವಂತ ದಾರಿನ ಆಯ್ಕೆ ಮಾಡ್ಕೊಂಡು ಕ್ಲಾರಿಟಿ ಇರುವಂತ ಕೋರ್ಸಸ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸಸ್ಪೆನ್ಸ್ ಆಗಿರುವಂತ ಸಿನಿಮಾಗಳನ್ನ ಯಾರಾದ್ರೂ ಮಾಡೋದಿದ್ರೆ ಖಂಡಿತವಾಗ್ಲೂ ಸದ್ಯಕ್ಕೆ ಮಾಡಕ್ ಹೋಗ್ಬೇಡಿ. ಸಾಕಷ್ಟು ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಧಿ ಹುಡುಕಾಟದ ಸಿನಿಮಾಗಳನ್ನ ಅಥವಾ ದುಷ್ಟಶಕ್ತಿಗಳ ಸಿನಿಮಾಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇದರಿಂದ ಒಂದಷ್ಟು ಅಪಾಯಗಳು ಇದೆ ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ, ಇಲ್ಲಿ ಬಂದಿದ್ದು ಹೇಳ್ತಾ ಇದ್ದೀನಿ. ಸೊ ಇವ್ರೇನೇನೋ ಹೇಳ್ತಿದ್ದಾರೆ ಟಾಪಿಕ್ನ ಅಂತಿದ್ದಾರೆ. ಸೊ ಇಲ್ಲಿ ಬೇರೆ ಬೇರೆಯವರು ನೋಡ್ತಿರ್ತಾರೆ. ಇಟ್ಸ್ ಜನರಲ್ ರೀಡಿಂಗ್. ಸೊ ಯಾರಿಗೆ ಅನ್ವಯಿಸುತ್ತೋ ತಗೊಳ್ಳಿ, ಏನ್ ಅನ್ವಯಿಸೋದಿಲ್ವೋ ಅದನ್ನ ಈ ಕಿವಿಲ್ ಕೇಳಿ, ಆ ಕಿವಿಲಿ ಬಿಟ್ಟು ಬಿಡಿ. ಜೊತೆಗೆ ನ್ಯಾಯಕ್ಕೋಸ್ಕರ ನಿಂತು ಒಂದ್ ಸ್ವಲ್ಪ ಹೋರಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ನ್ಯಾಯ ನೀವು ಕೊಡೋ ತೀರ್ಪಾಗ್ಲಿ ಅಥವಾ ಜನಗಳು ಕೊಡೋ ತೀರ್ಪು ಮೇಲಾಗ್ಲಿ ನಿಂತಿಲ್ಲ. ನ್ಯಾಯ ಈಗ ನಿಂತಿರೋದು ಪ್ರಕೃತಿಯ ತೀರ್ಪು ಮೇಲೆ. ಸೊ ಹಾಗಾಗಿ ಪ್ರಕೃತಿ ಏನು ಒಂದು ಈಕ್ವಾಲಿಟಿ ಕೊಡ್ಬೇಕು, ಯಾವ ರೀತಿಲಿ ನಿರ್ಧಾರ ತಗೊಳುತ್ತೋ ಆ ರೀತಿಲಿ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ವಿರುದ್ಧವಾಗಿ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಗೆ ಒಳ್ಳೇದಾಗ್ಬಹುದು ಅಥವಾ ಅಪೋಸಿಷನ್ಗೆನೆ ಅನ್ಯಾಯ ಆಗ್ಬಹುದು ಅಥವಾ ಅಪೋಸಿಷನ್ಗೆ ಒಳ್ಳೇದಾಗಿ ನಿಮ್ಗೆ ಅನ್ಯಾಯ ಆಗ್ಬಹುದು. ಎರಡೂ ರೀತಿಯ ಚಾನ್ಸಸ್ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ಮತ್ತೆ ಎಲ್ಲೂ ಗಿವ್ ಅಪ್ ಮಾಡಕ್ ಹೋಗ್ಬೇಡಿ. ನ್ಯಾಯ ನಿಮ್ ಪರವಾಗಿದ್ರೆ ಖಂಡಿತವಾಗ್ಲೂ ಹೋರಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಫೈನಾನ್ಷಿಯಲ್ ಸಕ್ಸಸ್ ಇದೆ, ಸ್ಟಡಿ ವಿಚಾರದಲ್ಲಿ ಸಕ್ಸಸ್ ಇದೆ. ಅಗೇನ್ ಇಲ್ಲಿ ಡಿವೈನ್ ಗೈಡೆನ್ಸ್ ಕಾರ್ಡೆ ಮೇಜರ್ ಆರ್ಕಾನಾನೇ ಬಂದಿರೋದ್ರಿಂದ ಸೊ ಮನೆ ದೇವರು ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ. ದೇವರು ನಿಮ್ಗೆ ಹೆಚ್ಚಿನ ಒಂದು ಆ ಬಲ ಪ್ರಯೋಗ ಮಾಡಕ್ ಹೋಗ್ಬೇಡಿ. ನಿಮ್ಮ ಬುದ್ಧಿವಂತಿಕೆಯಿಂದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಲ್ಲ ಒಂದ್ ದಾರಿನ ಭಗವಂತ ನಿಮ್ಗೋಸ್ಕರ ಬಿಟ್ಕೊಡ್ತಾನೆ. ಕೆಲವು ಮನೆಗೆ ಹೋಗ್ಬೇಡಿ ಅಂತ ದೇವ್ರು ಹೇಳ್ತಿದೆ, ಅಡ್ಡ ಆಗ್ತಾ ಇದೆ. ಸೊ ಕೆಲವು ಮನೆ ಹತ್ರ ಅಥವಾ ನಿಮಗೆ ಗೊತ್ತಿಲ್ದಿರೋ ಅಂತ ಜಾಗಗಳಿಗೆ ಅಥವಾ ಅನ್ವಾಂಟೆಡ್ ಪ್ಲೇಸಸ್ಗೆ ವಿಸಿಟ್ ಮಾಡೋದನ್ನ ನಿಲ್ಲಿಸಿ. ಅನಗತ್ಯ ಜಾಗಗಳಿಗೆ, ಅಗತ್ಯ ಇಲ್ಲ ಅನ್ನುವಂಥ ಸ್ಥಳಗಳಿಗೆ ನೀವು ಹೋಗಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮಹಲ್ಗಳಿಗೆ ಅಥವಾ ಪಾಳು ಬಿದ್ದಿರುವಂಥ ಮನೆಗಳಿಗೆ ಅಥವಾ ವಾಸವಿಲ್ಲದಂಥ ಸ್ಥಳಗಳಿಗೆ ಸದ್ಯಕ್ಕೆ ಹೋಗ್ಬೇಡಿ. ಎಚ್ಚರವಾಗಿರಿ. ಎಲ್ಲ ಕಡೆನೂ ದುಷ್ಟ ಜನರು, ದುಷ್ಟ ಶಕ್ತಿಗಳು ಎರಡು ಕೂಡ ತಾಂಡವಾಡುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಬಟ್ ಎಲ್ಲೋ ಒಂದ್ ಕಡೆ ಆಲ್ಟರ್ನೇಟ್ ಆಗಿ ನಿಮ್ಗೇನ್ ಸಿಗ್ಬೇಕೋ ಎಲ್ಲವೂ ಕೂಡ ನಿಮ್ಮ ಡಿವೈನ್ ಟೀಮ್ ನಿಮ್ಗೆ ಒದಗಿಸ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ಚೆನ್ನಾಗಿಟ್ಕೊಳ್ಳಿ.
ದೊಡ್ಡವರು ಅಥವಾ ಒಳ್ಳೆ ಸ್ನೇಹಿತರು ಹೇಳುವಂತ ಒಳ್ಳೆ ಮಾತುಗಳನ್ನ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಂದ ಕೆಲಸಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರಿಗೆ ಅನ್ಯಾಯ ಆಗತ್ತೆ, ಕೆಲವರಿಗೆ ಖಂಡಿತವಾಗ್ಲೂ ಆಗತ್ತೆ. ಟೀಚರ್ ವೃತ್ತಿಲಿ ಇರೋರಿಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. 13, 21, 5, 10, 1, 8 ನಂಬರ್ ಮತ್ತೆ 7 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಪ್ರೀತಿ ವಿಚಾರದಲ್ಲಿ ಕ್ಷಮಿಸೋದನ್ನ ಮತ್ತೆ ಕಲಿಯೋದನ್ನ ಯಾವಾಗ್ಲೂ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಕೆಲವರು ಸಪ್ರೆಷನ್ ಅಲ್ಲಿ ಇದ್ರು ಫೀಲ್ ಮಾಡ್ತಿದ್ದಾರೆ. ಸೊ ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳಿ. ಒಂದಷ್ಟು ವಿಚಾರಗಳು ಗೊತ್ತಾಗ್ಬೇಕು. ಗೊತ್ತಾದ್ಮೇಲೆ ಎಲ್ಲ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಯು ಡಿಸರ್ವ್ ಲವ್ ಇದೆ. ಸೊ ಹಾಗಾಗಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ. ಸರಿಯಾದ ರೀತಿಲಿ ಕಮ್ಯುನಿಕೇಟ್ ಮಾಡಿ. ಇದರಿಂದ ಒಳ್ಳೇದಾಗತ್ತೆ. ಪರ್ಫೆಕ್ಟ್ ಟೈಮಿಂಗ್ ಬರುತ್ತೆ ಅಥವಾ ಪರ್ಫೆಕ್ಟ್ ಟೈಮಿಂಗ್ ಇರಬಹುದು. ಖಂಡಿತವಾಗ್ಲೂ ಎಸ್ ಅಂತ ಇದೆ ಇಲ್ಲಿ. ಸೊ ಯು ಆರ್ ರೆಡಿ, ನೀವು ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ರೆಡಿ ಇದ್ರೆ ಯೂನಿವರ್ಸ್ ಕೂಡ ನಿಮ್ ಜೊತೆ ರೆಡಿ ಇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದ ಪೀಸ್ ಮತ್ತೆ ದ ವರ್ಡ್ ಸ್ಪೆಲ್ಲಿಂಗ್ಸ್ ನ ಅನ್ವಯ ಮಾಡೋ ಹಾಗೆ ಇದೆ ಇಲ್ಲಿ. PACEWORELD ಅಂತ. ಸೊ ಒಳ್ಳೇದಾಗ್ಲಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಶಾಂತ ಚಿತ್ತರಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ, ಬಿ ಹ್ಯಾಪಿ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮಹಾಲಕ್ಷ್ಮಿ ತಾಯಿ ಬಂದಿದ್ದಾರೆ. ಸೊ ಸೋಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ ನಿಮ್ದು. ಜೊತೆಗೆ ಫೈನಾನ್ಷಿಯಲಿ ಮತ್ತೆ ಲಕ್ಸುರಿ ಲೈಫ್, ವೆಲ್ತ್ ಲೈಫ್ ಮತ್ತೆ ಲಕ್ಸುರಿಯಸ್ ಶಾಪಿಂಗ್ ಕೂಡ ಮಾಡುವಂತ ಸಾಧ್ಯತೆ ಇದೆ. ಲಕ್ಸುರಿ ಲೈಫ್ ನಿಮ್ದಾಗತ್ತೆ. ಕೆರಿಯರ್ ಅಲ್ಲಿ ಪ್ರಮೋಷನ್ ಬರುವಂತ ಸಾಧ್ಯತೆ ಇದೆ. ಸಾಕಷ್ಟು ನಾಲೆಜ್ ಕೂಡ ಪಡ್ಕೊಳ್ತೀರಾ. ಸಾಕಷ್ಟು ಅಗ್ರಿಮೆಂಟ್ಸ್ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಗುಡ್ ಅಂಡ್ ಬ್ಯೂಟಿಫುಲ್ ಮತ್ತೆ ಪ್ರಾಮಾಣಿಕವಾಗಿರುವಂತ ಮ್ಯಾರೇಜ್ ಪಾರ್ಟ್ನರ್ ನಿಮ್ಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಒಳ್ಳೆ ವೈಫ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಬಾರಮ್ಮ ಅಂತ ಕರೀರಿ. ಸೊ ಯಾರ್ಯಾರು ಸಿಂಗಲ್ ಇದ್ದೀರಾ, ಖಂಡಿತವಾಗ್ಲೂ ಬಂದ್ಬಿಡ್ತಾರೆ ಮಹಾಲಕ್ಷ್ಮಿ ಅಂತ ಹೆಣ್ಣು ನಿಮ್ಮ ಜೀವನಕ್ಕೆ. ಯಾರೋ ಒಬ್ರಿಗೆ ಗೊತ್ತಿಲ್ಲ, ನಿಜವಾಗ್ಲೂ ಮಹಾಲಕ್ಷ್ಮಿನೇ ನಿಮ್ಮ ಮನೆಗೆ ಬರುವಂಥದ್ದು. ನಿಜವಾಗ್ಲೂ ಮಹಾಲಕ್ಷ್ಮಿ. ಸೊ ಬನ್ನಿ, ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಲ್ ಆಫ್ ಫಾರ್ಚೂನ್ ಇದೆ. ಸೊ ಅದೃಷ್ಟದ ಆಟ ಇದೆ. ಅದೃಷ್ಟ ಯಾವಾಗ, ಎಲ್ಲಿ, ಹೇಗೆ ತನ್ನ ಕಾರ್ಯನ ನಿರ್ವಹಿಸುತ್ತೆ ಹೇಳೋದಕ್ಕಾಗೋದಿಲ್ಲ. ಆ ರೀತಿ ನಿಮ್ಮ ಅದೃಷ್ಟದ ಸಮಯ ಈಗ ಬಂದಿದೆ. ಇನ್ನ ಯಾವುದೇ ಕೆಲಸ ಕಾರ್ಯಗಳು ನಿಧಾನ ಆಗೋದಿಲ್ಲ. ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷಿಸಬಹುದು. ಜೊತೆಗೆ ಒಂದಷ್ಟು ಬದಲಾವಣೆಗೆ ನಿಮ್ಮನ್ನ ನೀವು ತಯಾರು ಮಾಡಿ ಇಟ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಖುಷಿಯ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ. ಅದ್ಭುತವಾಗಿ ಎಲ್ಲ ಒಳ್ಳೆ ಕಾರ್ಡ್ ಬಂದಿದೆ. ಸೊ ಎಸ್ ಆಫ್ ರಫಲ್, ಎಸ್ ಆಫ್ ಗ್ರವಿಯಲ್, 9 ಆಫ್ ಏರಿಯಲ್, ಸೊ ದ ವೀಲ್ ಆಫ್ ಫಾರ್ಚೂನ್. ಸೊ ಎಲ್ಲ 1 ಎನರ್ಜಿ ಇದೆ. ಒಂದು ಸೊ ನ್ಯೂ ಬಿಗಿನಿಂಗ್, ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಪಾಸಿಟಿವ್
ಎನರ್ಜಿ ಬರುವಂಥದ್ದು, ಪಾಸಿಟಿವ್ ಲವ್ ಬರುವಂಥದ್ದು, ನಿಮ್ಮ ರೊಮ್ಯಾಂಟಿಕ್ ರಿಲೇಶನ್‌ಶಿಪ್ ಬಗ್ಗೆ ನಿಮ್ಗೇನ್ ಕನಸಿತ್ತು, ನಿಮ್ಮ ಡ್ರೀಮ್ಸ್ ಎಲ್ಲ ಲವ್ ಡ್ರೀಮ್ಸ್ ಎಲ್ಲ ರೊಮ್ಯಾಂಟಿಕ್ ಲವ್ ಡ್ರೀಮ್ಸ್ ಎಲ್ಲ ಫುಲ್‌ಫಿಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸಾಕಷ್ಟು ಆಳವಾದ ಪ್ರೀತಿಯ ವಿಚಾರಗಳು ಈ ವಾರ ನಿಮ್ಗೆ ಕೇಳಲಿಕ್ಕೆ ಸಿಗತ್ತೆ. ಇಟ್ಸ್ ನಾಟ್ ವಾರ, ಈ ಈ ಹೋಲ್ ಇಯರೇ ನಿಮ್ಗೆ ಹೀಗಿದೆ. ಜೊತೆಗೆ ಒಂದಷ್ಟು ಗಿಫ್ಟ್ ಬರುವಂಥದ್ದು, ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದು, ಸಾಕಷ್ಟು ಅವಕಾಶಗಳು ಬರುವಂಥದ್ದು, ಸಾಕಷ್ಟು ಇನ್ಸ್ಪಿರೇಷನ್ ಆಗುವಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಗಂಡು ಮಗು ಆಗುವಂಥದ್ದು, ಮಹಾಲಕ್ಷ್ಮಿ ಇರೋದ್ರಿಂದ ಹೆಣ್ಮಗು ಕೂಡ ಆಗಬಹುದು. ಸೊ ಸಾಕಷ್ಟು ಖುಷಿಯ ವಿಚಾರಗಳು, ಅಮೇಝಿಂಗ್ ಅನ್ನುವಂಥ ರೀತಿಲಿ ಕೆಲವು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರದಲ್ಲಿ ಚೆನ್ನಾಗಿದೆ, ಕೆರಿಯರ್ ವಿಚಾರದಲ್ಲಿ ಚೆನ್ನಾಗಿದೆ. 9 ಆಫ್ ಏರಿಯಲ್ ಬಂದಿರೋದ್ರಿಂದ ನಿಮ್ಮ ಕನಸು ನನಸಾಗತ್ತೆ ಅನ್ನುವಂಥದ್ದು ಇದೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ತುಂಬಾ ಸ್ಟ್ರಾಂಗ್ ಆಗಿದೆ. ಆರ್ಕೇಂಜಲ್ಸ್‌ಗಿಂತ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸು ಮತ್ತೆ ಡಿವೈನ್ ಬ್ಲೆಸ್ಸಿಂಗ್ಸ್ ಎಲ್ಲ ಸೇರ್ಕೊಂಡಿದೆ. ಇನ್ನ ಚೆನ್ನಾಗಿರಿ, ಇನ್ನ ಖುಷಿಯಾಗಿರಿ ಅಂತ ಹಾರೈಸ್ತೀನಿ. ಸೊ ಉತ್ತರ ಭಾರತದ ಕಡೆ ಒಂದಷ್ಟು ವಿಪರೀತವಾದಂಥ ಗಾಳಿ, ಮಳೆ ಬರುವಂಥದ್ದು, ಥಂಡ ಗಾಳಿ ಬೀಸುವಂಥದ್ದು, ಬಿಸಿಲಿನ ಬೇಗೆಗೆ ಹಿಮಗಳು ಕರಗಿ ನೀರಾಗಿ ಹರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು ಜಾಗತಿಕ ಮಟ್ಟದಲ್ಲಿ. ಅದು ನಿಮ್ಮ ಪರ್ಸನಲ್ ಲೈಫ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಹೀಗೆ ಶ್ರಮನ ಮಾಡ್ತಾ ಇರಿ. ಇದು ಸುಮ್ನೆ ಬಂದಿರುವಂಥ ಯಶಸ್ಸಲ್ಲ. ಇದು ಸಾಕಷ್ಟು ಶ್ರಮ ಹಾಕಿದ್ದೀರಾ, ಸಾಕಷ್ಟು ಕಷ್ಟಪಟ್ಟಿದ್ದೀರಾ. ನಿಮ್ಮ ಶ್ರಮದ ಫಲ ಈ ಒಂದು ಅದ್ಭುತವಾದಂಥ ಯಶಸ್ಸು. ಬಟ್ ಇಲ್ಲಿ ಇಷ್ಟು ದಿನ ಹೇಗಿದ್ರಿ ಅನ್ನೋದು ಲೆಕ್ಕ ಅಲ್ಲ. ಇದನ್ನ ಹೇಗೆ ಉಳಿಸ್ಕೊಂಡು ಹೋಗ್ತೀರಾ, ಈ ಒಂದು ವಿಜಯ ಪತಾಕೆ, ವಿಜಯ ಯಾತ್ರೆನ ಹೇಗೆ ಸರಿಪಡಿಸ್ಕೊಂಡು ಇದನ್ನ ನಿರಂತರವಾಗಿ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀರಾ, ಇದು ನಿಮ್ಗೆ ಬಿಟ್ಟಂತ ವಿಚಾರ. ಜೊತೆಗೆ ಗ್ರೇಟ್ ಸಕ್ಸಸ್ ಬರ್ತಾ ಇದೆ. ಲವ್ ಲೈಫಲ್ಲೂ, ಕೆರಿಯರ್ ಲೈಫಲ್ಲೂ, ಫೈನಾನ್ಷಿಯಲ್ ಲೈಫಲ್ಲೂ ಕೂಡ ಒಳ್ಳೇದು ಬರ್ತಾ ಇದೆ. ಒಂದಷ್ಟು ಒಳ್ಳೆಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಒಂದು ಕನಸು ನನಸು ಅನ್ನುವಂಥ ರೀತಿಲಿ ಕೆಲವು ವಿಚಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಮನಸ್ಸಿಂದ ಮನಸ್ಸು ಕೊಟ್ಟು ಮನಸ್ಸಿನಲ್ಲಿ ಇರೋರ ಬಗ್ಗೆ ಮನಸ್ಸಿಟ್ಟು ಮಾತಾಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಫ್ಯಾಮಿಲಿ ಇಶ್ಯೂಸ್ ಇದೆ. ಫ್ಯಾಮಿಲಿ ಇಶ್ಯೂಸ್ನ ಸಾಲ್ವ್ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಫ್ಯಾಮಿಲಿ ಇಶ್ಯೂಸ್ ಏನಿದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಆ, ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಏನಿದೆ ಅದನ್ನ ಸರಿಪಡಿಸ್ಕೊಂಡ್ರೆ ಬೆಟರ್ ಆಗುತ್ತೆ ಇನ್ನ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಲವ್ ಲೈಫ್ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಏಂಜಲ್ಸ್ ನಿಮ್ಗೆ ಹೀಲ್ ಆಗ್ತಾ ಇದ್ದಾರೆ, ಹೀಲಿಂಗ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ 9111 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವು ಅನ್ಕೊಂಡಿರುವಂತ ಕೆಲಸ ಕಾರ್ಯಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಪಾಸಿಟಿವ್ ಆಗಿ ಇರಿ. ನೀವೇನ್ ಅನ್ಕೊಂಡಿದ್ದೀರೋ ಅದಾಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಅನ್ಲೈಕ್ಲಿ ಇದೆ. ಓವರ್ ಆಗಿ ಥಿಂಕ್ ಮಾಡಿ ಏನೇನೋ ಪ್ಲಾನ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಪ್ಲಾನ್ಗಿಂತ ಕೆಲವು ಬೇರೆ ರೀತಿಯಲ್ಲೇ ಸಮಸ್ಯೆಗಳು ಬಗೆಹರಿಬಹುದು ಅಥವಾ ಬೇರೆ ರೀತಿಯಲ್ಲೇ ಅದಕ್ಕೆ ರಿಸಲ್ಟ್ ಇದೆ. ಹಾಗಾಗಿ ನೀವು ದುಡುಕಿ ಯಾವುದನ್ನು ನಿಮ್ಗೆ ಬೇಕಾದ ಹಾಗೆ ಅದನ್ನ ಬದಲಾಯಿಸ್ಕೊಳ್ಳುವಂತ ಪ್ರಯತ್ನನ ಮಾಡಬೇಡಿ. ಸೊ ಅನ್ಲೈಕ್ಲಿ ಕೆಲವೆಲ್ಲ ನೀವ್ ಅನ್ಕೊಂಡಂಗೆ ಇರೋದಿಲ್ಲ ಅಥವಾ ಆಗೋದಿಲ್ಲ. ಸೊ ನಿಮ್ ಲೈಫ್ ವಂಡರ್ಫುಲ್ ಆಗಿ ಇದೆ. ಈ ವಂಡರ್ಫುಲ್ ಲೈಫ್ ಇನ್ನ ಚೆನ್ನಾಗಿರ್ಲಿ. ವಾಗ್ದೇವಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. ಜೊತೆಗೆ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು ಕೂಡ ನಿಮ್ಗೆ ಯಾವಾಗ್ಲೂ ಇರುತ್ತೆ. ಯಾರು ನಿಮ್ಗೆ ಅದನ್ನ ಸಲ್ಲಿಸ್ತಾರೆ ಕೂಡ. ನಿಮಗ್ ಸಿಗ್ಬೇಕಾಗಿರೋ ಗಿಫ್ಟ್ ಏನು ಸಿಕ್ಕಿಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡಿರ್ಬಹುದು. ಗಿಫ್ಟ್ ಕೊಡೋಷ್ಟು ಸಣ್ಣ ವ್ಯಕ್ತಿ ನೀವಾಗಿಲ್ಲ. ಸೊ ಹಾಗಾಗಿ ನಿಮ್ಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಆಶೀರ್ವಾದ ಬರೋ ಹಾಗೆ ಪ್ರಾರ್ಥನೆನ, ಪೂಜೆನ ಸಲ್ಲಿಸಿದ್ದಾರೆ. ನಿಮ್ಗೆ ಬೇಕಾದವರು ಯಾರೋ ಆ ಪ್ರಾರ್ಥನೆ, ಪೂಜೆಯ ಮುಖಾಂತರ ನಿಮ್ಗೆ ದೊಡ್ಡ ಗಿಫ್ಟೇ ಬರೋದ್ರಲ್ಲಿ ಇದೆ. ಸೊ ಸಣ್ಣ ಗಿಫ್ಟ್ ಏನೇ ಕೊಟ್ಟರು ಕಮ್ಮಿ ಇರೋದ್ರಿಂದ ದೇವರ ಕಡೆಯಿಂದನೇ ಗಿಫ್ಟ್ ಕೊಡಿಸುವಂತ ಪ್ರಯತ್ನನ ನಿಮ್ಮ ಪ್ರೀತಿ ಪಾತ್ರರು ಯಾರೋ ಮಾಡಿದ್ದಾರೆ. ಹಾಗಾಗಿ ಮಹಾಲಕ್ಷ್ಮಿ ಅಂತ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಗುರುಭ್ಯೋ ನಮಃ ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಒಳ್ಳೆದಾಗ್ಲಿ ಎಲ್ಲರಿಗೂ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ.
ಅಮಾವಾಸ್ಯೆ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೊತೆಗೆ ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿಂದು ಒಳ್ಳೆ ರೀತಿಲಿ ಎಣ್ಣೆ ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಚೆನ್ನಾಗಿರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆದಾಗ್ಲಿ. ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ. ಸೊ ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್. ನಮಸ್ತೆ. ಮೂರನೇದು ಕಲ್ಕಿ ಭಗವಾನನ್ನ ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಕಲ್ಕಿ ಅಂದ್ರೆ ಸೊ ಪೂರ್ತಿ ಕಲಿತಾನೆ ಇರುವಂತ ಇರಬಹುದೇನೋ. ಸೊ ಸ್ಟ್ರೆಂತ್ ಬರೋದ್ರಲ್ಲಿ ಇದೆ, ಸಾಕಷ್ಟು ಅಡ್ವಾಂಟೇಜ್ ಸಿಗೋದ್ರಲ್ಲಿ ಇದೆ, ಎಲ್ಲ ಭಯಗಳಿಂದ ಎಲ್ಲ ವಾದ ವಿವಾದಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ದುಷ್ಟ ಶಕ್ತಿಗಳಿಂದ ರಾಕ್ಷಸರ ಹಿಡಿತದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ನೆಗೆಟಿವ್ ಇನ್ಫ್ಲೂಯೆನ್ಸ್ ಕಲಿಗಾಲದ ಪ್ರಭಾವದಿಂದ ಏನು ದಾಟ್ತಿದ್ರಿ ಅದರಿಂದ ಕೂಡ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಸ್ಪೀಡ್ ಅಪ್ ಕೂಡ ಆಗುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆ ಯೋಚನೆ ಮಾಡ್ಕೊಂಡೇ ಇದ್ದೀರಾ, ಗೊಂದಲಗಳಿದೆ, ಸ್ಟಕ್ ಎನರ್ಜಿಯಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಲಗಾಮ್ ಇಲ್ದಂಗೆ ಆಗಿರೋರಿಗೆ ಲಗಾಮ್ ಹಾಕೋದಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಬಾಟಮ್ ಆಫ್ ದ ಡೆಕ್ ಇಲ್ಲಿ ಪೀಸ್ ಇರೋದ್ರಿಂದ ಶಾಂತಿ ಸಮಾಧಾನ ಅನ್ನೋದು ಕೆಲವ್ರಿಗೆ ಬೇಕಾಗಿಲ್ವೇನೋ. ಸೊ ಹಾಗಾಗಿ ಹಳೇದನ್ನ ಇಟ್ಕೊಂಡು ಕೂತಿದ್ದಾರೆ. ಮತ್ತೆ ಮತ್ತೆ ಹಳೆ ತಪ್ಪೆ ನಡೀತಾ ಇದೆ. ಮತ್ ಅದೇ ಹಳೇದು ಲೆಟ್ ಗೋ ಮಾಡಿ ಹಳೆ ಜೀವನಾನ. ಸದ್ಯಕ್ಕೆ ದೇವರು ನಿಮ್ಮನ್ನ ಲೆಟ್ ಗೋ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಹುಣ್ಣಿಮೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ರಿಯೂನಿಯನ್ ಆಗ್ಬೋದು, ಹಳೆ ಸ್ನೇಹಿತರು ಮತ್ತೆ ಭೇಟಿಯಾಗುವಂಥದ್ದು ಅಥವಾ ಹಳೆ ಫ್ರೆಂಡ್ಸ್ ಮತ್ತೆ ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಲೋನ್ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಕನಸುಗಳು ನನಸಾಗೋದಕ್ಕೆ ಯಾವ ರೀತಿ ಪ್ರಯತ್ನನ ನೀವು ಪಡಬೇಕು, ಯಾವ ಮುಂಜಾಗ್ರತಾ ಕ್ರಮನ ನೀವು ವಹಿಸಬೇಕು ಇದನ್ನ ತಿಳ್ಕೊಂಡು ಅದರ ಪ್ರಕಾರ ನಡೆದಿದ್ದೆ ಆದ್ರೆ ಸೊ ಸಾಕಷ್ಟು ಮ್ಯಾಜಿಕಲ್ ರೀತಿಲಿ ನಿಮ್ಮ ಆಸೆಗಳು ಈಡೇರುತ್ತೆ. ದುಡ್ಡು ಕೂಡ ಹಣ ಕೂಡ ನಿಮ್ಗೆ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ದಾರಿಯಿಂದ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದೊಳ್ಳೆ ಹೃದಯನ ಇಟ್ಕೊಳ್ಳಿ. ಬೇರೆಯವರಿಗೆ ಸಹಾಯ ಮಾಡುವಂಥ ಹೃದಯ ನಿಮ್ಗಿರ್ಲಿ. ಸೊ ನಿಮ್ಗೆ ಸಹಾಯ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ನಿಮ್ಮ ಲೈಫನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಹಾಗೆ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ಳಿ. ನಿಮ್ಮ ಹಳೆ ಪ್ಲಾನ್ಗಳೆಲ್ಲ ಚೆನ್ನಾಗಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ, ನಿಮ್ಗೆ ಯಾವ ರೀತಿ ಗೈಡೆನ್ಸ್ ಸಿಗ್ತಾ ಇದೆ ಅದ್ರ ಪ್ರಕಾರ ಮುಂದುವರಿರಿ ಅನ್ನುವಂಥದ್ದು ಇದೆ. ಧೈರ್ಯವಾಗಿ ಬರುವಂಥ ಸಮಸ್ಯೆಗಳನ್ನ ಎದುರಿಸಿ ಭಯನ ಬಿಟ್ಟಾಕಿ ಸ್ಟ್ರಾಂಗ್ ಆಗಿ ಬೆಳೀರಿ ಅನ್ನುವಂಥದ್ದು ಇದೆ. ಯಾಕೆ ಭಯ ಬಿಟ್ಟಾಕ್ಬೇಕು ಅಂದ್ರೆ ಕೆಲವು ರಹಸ್ಯಗಳು ನಿಮ್ಮ ಕಣ್ ತೆರೆಸುತ್ತೋ ಅಥವಾ ನಿಮ್ಮ ಕಣ್ ಮುಚ್ಚಿಸುತ್ತೋ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಸತ್ಯಗಳನ್ನ ನೀವು ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದೀರೋ ರೆಡಿ ಇಲ್ವೋ ಅದು ಕೂಡ ಗೊತ್ತಾಗೋದಿಲ್ಲ. ಯೂನಿವರ್ಸ್ ಫುಲ್ ಕನ್ಫ್ಯೂಷನ್ ಅಲ್ಲಿ ಇದೆ. ನಿಮ್ಗೆ ಅವಕಾಶಗಳನ್ನ ಕೊಡಬೇಕು ಅಥವಾ ಕೊಡಬಾರ್ದು ಅಂತ. ಯಾಕೆ ಅಂದ್ರೆ ಅವಕಾಶ ಬಂದಾಗ ಅದರಲ್ಲಿ ಹೆದರ್ಸುವಂತ ಧೈರ್ಯ ಅಥವಾ ಒಂದು ಹೆಜ್ಜೆ ಒಂದ್ 4 ಹೆಜ್ಜೆ ನಡೆದ್ರೇನೆ ಜೀವನದಲ್ಲಿ ಒಂದ್ ಹಂತಕ್ಕೆ ತಲುಪಕ್ಕಾಗೋದು. ಸೊ ನಾನು ಕೂತಿದ್ದ ಜಾಗದಲ್ಲೇ ಎಲ್ಲ ನನ್ ಮುಂದೆ ಬರ್ಲಿ ಅಂದ್ರೆ ಆಗೋದಿಲ್ಲ. ಸೊ ತುತ್ತನ್ನ ಗಂಟ್ಲವರೆಗೂ ತಗೊಂಡು ಹೋಗ್ಬೋದು. ಅಗದಿ ನುಂಗ್ಬೇಕಾಗಿರೋದು ನಾವೇ. ಅದನ್ನು ಮಾಡೋದಕ್ಕೆ ಮಿಷಿನ್ ಬಂದಿರಬಹುದು. ಬಟ್ ನಮ್ಮ ಪ್ರಯತ್ನ ಇಲ್ಲ ಅಂದ್ರೆ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ. ಸೊ ನಿಮ್ಮ ಸಮಯನ ನಿಮ್ಮ ಈ ಜೀವನನ ವ್ಯರ್ಥ ಮಾಡ್ಕೊಳ್ತಿದ್ರೆ ಸೊ ಏನು ಮಾಡೋದಕ್ಕಾಗೋದಿಲ್ಲ. ಇವ್ರು ಅದ್ ಮಾಡ್ತಾರೆ, ಅವ್ರು ಇದ್ ಮಾಡ್ತಾರೆ, ಅದಾಯ್ತು ಇದಾಯ್ತು, ಇವ್ರು ಹೋದ್ರು, ಅವ್ರು ಹೋದ್ರು, ಇವ್ರು ಸತ್ರು, ಅವ್ರು ಬದುಕಿದ್ರು, ಅವ್ರು ಬಿಟ್ಟು ಹೋದ್ರು, ಇವ್ರು ಇದ್ ಮಾಡಿದ್ರು. ಎಲ್ಲಿವರೆಗೂ ಈ ಸತ್ಯಗಳನ್ನ ತಿಳ್ಕೊಂಡು ಏನ್ ಮಾಡ್ತೀರಾ? ಹೌದು ಎಲ್ರು ಮಾಡಿದ್ದಾರೆ, ಸಾಕಷ್ಟು ಜನ ಬಿಟ್ಟು ಹೋಗಿದ್ದಾರೆ, ಇನ್ನ ಒಂದಷ್ಟು ಜನ ಬಿಟ್ಟು ಹೋಗ್ತಾರೆ, ಇನ್ನ ಒಂದಷ್ಟು ಜನ ಮತ್ತೆ ರಿಪೀಟ್ ಆಗ್ತಾರೆ, ಇನ್ನೊಂದಷ್ಟು ಸತ್ಯಗಳು ಗೊತ್ತಾಗತ್ತೆ. ಎಲ್ಲಾನು ತಿಳ್ಕೊಂಡು ಏನ್ ಮಾಡ್ತೀರಾ? ಹೀಗೆ ಇರ್ತೀರಾ?
ಅಥವಾ ಅದರಿಂದ ಹೊರಬರುವಂತ ಪ್ರಯತ್ನನ ಪಡ್ತೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಒಂದ್ ಧೈರ್ಯವಾಗಿ ಮುನ್ನಡೀರಿ. ಸತ್ಯ ಮತ್ತು ಸುಳ್ಳುಗಳ ನಡುವಿನ ಅಂತರ ನಿಮ್ಗೆ ಗೊತ್ತಾಗಿದೆ. ನಿಮ್ಮ ಆಯ್ಕೆ ಸತ್ಯನೇ ಆಗಿದೆ. ನಿಮ್ಮ ಆಯ್ಕೆ ನ್ಯಾಯನೇ ಆಗಿದೆ. ನಿಮ್ಮ ಆಯ್ಕೆ ಪಾಸಿಟಿವಿಟಿ ಆಗಿದೆ. ಅದು ಖುಷಿ ತರಿಸುವಂತ ವಿಚಾರ. ಆ ದಾರಿಲೇನೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಬಹುದು. ಒಂದಷ್ಟು ಆಂಬ್ಯುಲೆನ್ಸ್‌ಗೆ ಕರೆ ಮಾಡಬೇಕಾದಂಥ ಪರಿಸ್ಥಿತಿಗಳು ಬರಬಹುದು. ಎಸ್ಪೆಷಲಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ. ಸೊ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಇಟ್ಸ್ ಎ ಜನರಲ್ ರೀಡಿಂಗ್ ಅಂಡ್ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಇದೊಂದು ಎಲ್ರಿಗೂ ಅನ್ವಯಿಸುವಂಥ ರೀಡಿಂಗು. ಯಾರು ಬೇಕಾದರೂ ಅನ್ವಯಿಸ್ಬಹುದು. ನಿಮ್ಗೆ ಅನ್ವಯಿಸ್ಲಿಲ್ಲ ಅಂದ್ರೆ ಅದು ನಿಮ್ಗಲ್ಲ. ಹಾಗಂತ ಇದ್ರಲ್ಲಿ ಬಂತು ಅಂದ್ರೆ ಅದು ನಿಮ್ಗೆ ಅಂತಾನೂ ಅಲ್ಲ. ಮತ್ತೆ ಇದು ಯಾವಾಗ ಬೇಕಾದ್ರೂ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬಹುದು, ಯಾವತ್ತು ಬೇಕಾದ್ರೂ ನೋಡ್ಬೋದು. 100 ವರ್ಷ ಬಿಟ್ಟಾದ್ರೂ ನೋಡ್ಬೋದು, 1 ವಾರ ಬಿಟ್ಟಾದ್ರೂ ನೋಡ್ಬೋದು ಹಾಗೆ. ಸೊ ಹಾಗಾಗಿ ಸ್ಟ್ರಾಂಗ್ ಆಗಿ ಇರಿ, ಭಯ ಬಿಟ್ಟಾಕಿ. ಸೊ ಸಾಕಷ್ಟು ಒಳ್ಳೇದು ನಿಮ್ಗೋಸ್ಕರ ಕಾಯ್ತಾ ಇದೆ. ಆದ್ರೆ ನೀವ್ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಯಾರು ಬೇಕು ಅಂತ ಕಾಯ್ತಾ ಇದ್ದೀರಾ? ನಿಮ್ಗೋಸ್ಕರ ಕಾಯ್ತಾ ಇರೋರು ನಿಮ್ಗೆ ಕಾಣಿಸ್ತಾ ಇಲ್ವಾ? ನಿಮ್ಗೋಸ್ಕರ ಇಷ್ಟೊಂದು ಅವಕಾಶಗಳನ್ನ ಕೊಟ್ಟಿರೋರು ನಿಮ್ಗೆ ಕಾಯ್ತಾ ಇಲ್ವಾ? ಯಾವುದನ್ನ ಕಾಯ್ಕೊಂಡ್ ಕೂತಿದ್ದೀರಾ ನೀವು? ಅದನ್ನ ಬಿಟ್ಬಿಟ್ಟು ಎದ್ದು ಬನ್ನಿ. ಸಾಕು ಕಾದಿದ್ದು. ವರ್ಷಗಳಿಂದ, ಜನ್ಮಾಂತರಗಳಿಂದ ಕಾದ್ಬಿಟ್ಟಿದ್ದೀರಾ. ನಿಮ್ಮ ಈ ಲೈಫನ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ನೀವು ಫುಲ್ಫಿಲ್ಡ್ ಆಗಿ ಲೈಫನ್ನ ಲೀಡ್ ಮಾಡಿ. ಪರಿಪೂರ್ಣವಾಗಿ ನಿಮ್ಮ ಜೀವನನ ನೀವು ಜೀವಿಸಿ. ಉಸಿರಾಡಿದ್ದೀರಾ, ಊಟ ಮಾಡಿದ್ದೀರಾ, ನಿಮ್ಮನ್ನ ನೆಚ್ಕೊಂಡಿರೋರಿಗೆ, ನಿಮ್ಗೋಸ್ಕರ ಸಹಾಯ ಮಾಡ್ತಾ ಇರೋರಿಗೆ, ನಿಮ್ಗೋಸ್ಕರ ಕಷ್ಟಪಡ್ತಿರೋರಿಗೆ, ನಿಮ್ಮ ಒಂದು ನಗು ನೋಡ್ಬೇಕು ಅಂತ ಎಷ್ಟೋ ಜೀವಗಳು ಹಾತೊರಿತಾ ಇದೆ. ಅವರಿಗೆಲ್ಲ ಯಾಕೆ ನೀವು ಮೋಸ ಮಾಡ್ತಿದ್ದೀರಾ? ಸಾಕಷ್ಟು ಕ್ವೆಶ್ಚನ್ ಮಾರ್ಕ್ ಇದೆ, ಸಾಕಷ್ಟು ಪ್ರಶ್ನೆಗಳಿದೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ನಿಮ್ಮೊಳಗೆ ಇದೆ. ನಿಮ್ಮ ಪ್ರಶ್ನೆಗೆ ನೀವೇ ಉತ್ತರನ ಕೊಡ್ಬೇಕು. ಯಾರೋ ಒಂದ್ 4 ಜನ ಸತ್ತು ಹೋದ್ರು, ಎತ್ತೋರು ಸತ್ತು ಹೋದ್ರು, ಜೊತೆಲಿ ಹುಟ್ಟಿದವರು ಸತ್ತು ಹೋದ್ರು, ಅಥವಾ ಬೇಕಾಗಿರೋರು ಸತ್ತು ಹೋದ್ರು, ಅಥವಾ ಪ್ರೀತಿಸಿದವರು ದೂರ ಆದ್ರು. ಈ ಕಾರಣಕ್ಕೋಸ್ಕರ ನೀವ್ ಯಾಕೆ ಹೀಗಿದ್ದೀರಾ? ಅವರು ನಿಮ್ಮ ಕಪ್ ಆಫ್ ಟೀ ಅಲ್ಲ. ಅವರು ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಗೆ ಕೊನೆವರೆಗೂ ಬರ್ಬೇಕಾಗಿದ್ದಂಥ ಪ್ರಯಾಣಿಕರು ಅಲ್ಲ. ನಿಮ್ಮ ಆತ್ಮನೇ ನಿಮ್ಮ ದೇಹದ ಜೊತೆ ಕೊನೆವರೆಗೂ ಇರೋದಿಲ್ಲ. ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ದೀರಾ ಇನ್ನ? ಗೆಟ್ ಅಪ್ ಅಂಡ್ ಮೂವ್ ಆನ್. ಓಕೆ, ಸಾಕು ಕಾದಿದ್ದು. ವ್ಯರ್ಥ ದಂಡಪಿಂಡಗಳ ಬೈದಿದ್ದಕ್ಕೆ ಕ್ಷಮೆ ಇರಲಿ. ಸುಮ್ಮನೆ ಮೊಬೈಲ್ ನೋಡಿಕೊಂಡು ಎಲ್ಲಿ ವಾಯ್ಸ್ ಓವರ್ನ ಕೇಳಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಾಳೆಯಿಂದ ಸೀರಿಯಸ್ ಆಗಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ. ನಿಮಗೆ ಹೇಳಿದ್ದು. ಸೊ ಯಾರೋ ಸುಮ್ಮನೆ ಕೇಳಿಸ್ಕೊಂಡು ಹ್ಞೂ 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 ಅನ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಸೊಟ್ಟ ಪಟ್ಟಕ್ಕೆ ಕೇಳ್ತಾ ಇರೋ ತರ ಕಾಣಿಸ್ತಾ ಇತ್ತು. ಹಾಗಾಗಿ ಹೇಳಿದೆ. ಕೇಳಿಸ್ತಾ ಇತ್ತು, ಅನ್ನಿಸ್ತಾ ಇತ್ತು. ಸೊ ಗೊತ್ತಿಲ್ದಿರೋ ಜಾಗ, ಗೊತ್ತಿಲ್ದಿರೋ ಊರು, ಗೊತ್ತಿಲ್ದಿರೋ ಬದುಕು, ಗೊತ್ತಿಲ್ದಿರೋ ಅಂಥ ಬಿಸ್ನೆಸ್, ಅಥವಾ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಅನ್ಕೊಂಡಿದ್ರೆ ಇಟ್ಸ್ ಯುವರ್ ಮೈಂಡ್ ಬಿಸ್ನೆಸ್, ಯುವರ್ ಓನ್ ಡ್ಯಾಮ್ ಬಿಸ್ನೆಸ್ ಇದು. ನಿಮ್ಮ ಲೈಫಿನ ಬಿಸ್ನೆಸ್ ಇದು. ನಿಮ್ಮ ಲೈಫಿನ ಬಿಸ್ನೆಸ್ ಅಲ್ಲಿ ನೀವು ಜೀವಿಸಲೇಬೇಕು ಶತಾಯಗತಾಯ. ಯೂನಿವರ್ಸ್ ನಿಮ್ಗೆ ಕೊಟ್ಟಿರುವಂಥ ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಳ್ಳೇಬೇಕು. ನೀವೆಲ್ಲಿದ್ರೂ ಹೆದರಬೇಡಿ. ನೀವು ಮನೇಲಾದ್ರೂ ಇರಿ, ಕಾಡಲ್ಲಾದ್ರೂ ಇರಿ, ಬೀದಿಲಾದ್ರೂ ಇರಿ, ನಿಮ್ಗೆ ರಕ್ಷೆ ಇದೆ. ಭಯ ಬೇಡ. ನಿಮ್ಮದಲ್ಲದ ನಿಮ್ಮದಲ್ಲದ ವಸ್ತುಗಳನ್ನ ನೀವು ತಗೊಳ್ಳೋದು ಬೇಡ. ನಿಮ್ಮದು ಅನ್ನೋದನ್ನ ನೀವು ತಗೊಳ್ಬೋದಲ್ವಾ? ನಿಮ್ದೇ ಅಂತ ಹೇಳಿದ್ಮೇಲೆ ಅದು ತಗೊಳ್ಬಹುದಲ್ವಾ? ಯೂನಿವರ್ಸ್ ನಿಮ್ಗೆ ಹಣ ಸಹಾಯ ಮಾಡ್ತಿದೆ, ಬೇಡ. ವಿವಾಹಕ್ಕೆ ಸಹಾಯ ಮಾಡ್ತಿದೆ, ಬೇಡ. ದುಡ್ಡಿಗೆ ಸಹಾಯ ಇದೆ, ಬೇಡ. ವಿದ್ಯೆಗೆ ಸಹಾಯ ಇದೆ, ಬೇಡ. ಏನು ಬೇಡ. ಯಾರ ಸಹಾಯನೂ ಬೇಡ. ಯಾರು ಕೊಡ್ತಿಲ್ಲ. ನಿನ್ನನ್ನ ಸೃಷ್ಟಿ ಮಾಡಿರುವಂತ ಭಗವಂತ ನಿಂಗೆ ಸಹಾಯ ಮಾಡ್ತಿದ್ದಾನೆ. ಅದನ್ನ ನೀನು ತಗೊಂಡು ಮುಂದುವರ್ಸಿ. ನೀವು ಹತ್ತಿರೋ ಕಣ್ಣೀರು ಒಂದು ನದಿನೋ ಕೆರೆನೋ ಆಗ್ಬಿಟ್ಟಿದೆ. ಕೆರೆನೇ ಆಗ್ಬಿಟ್ಟಿದೆ, ಸರೋವರ ತರ. ಸಾಕು ಇನ್ನು ಹತ್ತಿದ್ದು. ಕಣ್ಣೀರೇ ಬತ್ತೋಗಿದೆ, ಕಣ್ಣೇ ಇಲ್ದಂಗಾಗಿದೆ. ಇನ್ನ ಎಷ್ಟು ಅಳೋದು? ಇಲ್ಲಿ ಏಜ್ ಮ್ಯಾಟರ್ ಅಲ್ಲ.
ನಿಮ್ಗೆ ಎಷ್ಟೇ ಏಜ್ ಆಗಿದ್ರೆ ನಿಮ್ಗೇನು? ನಿಮ್ ಕರ್ತವ್ಯ ಮುಗ್ಸೋವರ್ಗೂನು ನೀವೇನು ಮಾಡೋದಕ್ಕಾಗೋದಿಲ್ಲ. ನೀವು ಸಾಯೋ ಕೊನೆಗಳಿಗೆ ಮುಂಚೆನಾದ್ರೂ ನೀವು ನಿಮ್ ಕೆಲ್ಸ ಮುಗ್ಸೇ ಹೋಗ್ಬೇಕು. ಅದ್ 100 ವರ್ಷ ಆಗಿರ್ಲಿ, 1000 ವರ್ಷ ಆಗಿರ್ಲಿ ಅಥವಾ 5 ವರ್ಷ ಆಗಿರ್ಲಿ. ರೆಡಿಯಾಗಿ ಪ್ರಾಮಾಣಿಕರು ನಿಮ್ ಬೆನ್ನಿಂದೆ ಯಾವಾಗ್ಲೂ ಇರ್ತಾರೆ. ಕಾಣದ ದೈವದ ಆಶೀರ್ವಾದ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ನಿಮ್ಮ ಸ್ವಚ್ಛ ಮನಸ್ಸಿನ ಪ್ರೀತಿ ಹೀಗೆ ಇರ್ಲಿ ಯಾವಾಗ್ಲೂ ನಿಮ್ ಜೊತೆ. ಎಲ್ರಿಗೂ ಪ್ರೀತಿ ಕೊಡುವಂಥ, ಎಲ್ರನ್ನ ಪ್ರೀತಿಸುವಂಥ ಗುಣ, ಎಲ್ರಿಗೂ ಸ್ವಚ್ಛಂದವಾಗಿ ಕ್ಲಾರಿಟಿ ಕೊಡುವಂಥ ನಿಮ್ಮ ಗುಣ, ನಿಮ್ಮ ಬದುಕಿನ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡೋದ್ರಲ್ಲಿ ಸೋಲ್ತಾ ಇದೆ. ಸಾರಿ, ಇದು ವೀಕ್ಲಿ ರೀಡಿಂಗ್ ಅಂತಾನು ಅನ್ನಿಸ್ತಾ ಇಲ್ಲ. ನಿಮ್ಮ ಇಯರ್ಲಿ ರೀಡಿಂಗ್, ಮಂತ್ಲಿ ರೀಡಿಂಗ್ ಅಂತಾನು ಅನ್ನಿಸ್ತಾ ಇಲ್ಲ. ಇಟ್ ಈಸ್ ಯುವರ್ ಮಿರರ್ ಎನರ್ಜಿ ತರ ಇದೆ. ನಿಮ್ಮನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿ. ನೀವು ಹೇಗಿರ್ಬೇಕಿತ್ತು, ಹೇಗಿದ್ದೀರಾ. ಸದ್ಯಕ್ಕೆ ನಿಮ್ಗೆ ಬೊಂಬಾಟ್ ಯೋಗ, ಗಜಕೇಸರಿ ಯೋಗ ತರ, ರಾಜಯೋಗ ತರ ನಡೀತಾ ಇದೆ. ಅದನ್ನ ಕಿತ್ಕೊಂಡು ಬೇರೆಯವ್ರು ನಿಮ್ಗೆ ಏನೇ ಪ್ರಯೋಗ ಮಾಡಿದ್ರು ತಲೆ ಯಾಕೆ ಕೆಡ್ಸ್ಕೊಳ್ತಿದ್ದೀರಾ? ನಿಮ್ಗೇನಾದ್ರೂ ಆಗೋಯ್ತಾ? ಎಷ್ಟರ ಮಟ್ಟಿಗೆ ನೀವು ಆರಾಮಾಗಿದ್ದೀರಾ ಅನ್ನೋ ಒಂದು ಅಂದಾಜಾದ್ರೂ ಇದೆಯಾ? ನೀವೇನು ಪ್ರಯತ್ನನೇ ಪಡೆದಿರಾ ಇಷ್ಟೊಂದು ಆರಾಮಾಗಿರ್ಲಿಕ್ಕೆ ಕಾರಣ ಇಷ್ಟೇ, ನಿಮ್ಮ ಒಳ್ಳೆಯ ಮನಸ್ಸು, ನಿಮ್ಮ ಪುಣ್ಯ ಫಲಗಳು. ದೇವರಿಗೆ ನೀವು ಪ್ರೀತಿ ಪಾತ್ರರು. ಹಾಗಾಗಿ ನಿಮ್ಗೆ ದೇವರು ಇಷ್ಟ ಆಗಿಲ್ಲ, ದೇವರಿಗೆ ನೀವು ಇಷ್ಟ. ಅದಕ್ಕೆ ನಿಮ್ಮನ್ನ ಕಾಪಾಡ್ತಿದ್ದಾರೆ, ಕಾಯ್ತಿದ್ದಾರೆ. ಸೊ ಇನ್ ಮುಂದೆ ದುಡ್ಡು ಚೆನ್ನಾಗಿ ಬರುತ್ತೆ, ಬೇಕಾಗಿರುವಂಥ ಲೋನ್ ಎಲ್ಲ ಸಿಗತ್ತೆ, ಎಲ್ಲ ಅವಕಾಶಗಳು ಆಗತ್ತೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ದೊಡ್ಡ ದೊಡ್ಡ ದೇಶಗಳು ಸ್ಟಿಲ್ನೆಸ್ ಮುಂದಿನ ಹುಣ್ಣಿಮೆ ಅಷ್ಟರಲ್ಲಿ ಕರ್ಗ್ ಹೋಗ್ತವೆ ಅನ್ನುವಂಥದ್ದು ಇದೆ. ಸೊ ದುಷ್ಟಶಕ್ತಿಗಳ ಬಗ್ಗೆ ಚಿಂತೆ ಬೇಡ, ಅವು ದೂರ ಆಗ್ತವೆ. ನೀವು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಕೆಲವು ಎನರ್ಜೀಸ್ ನಿಮ್ಗೆ ಡಿಸ್ಟರ್ಬ್ ಮಾಡ್ತಾ ಇರ್ಬೋದು. ನೀವೇನು ಅವ್ರ ಹಿಂದೆ ಹೋಗೋದಿಲ್ಲ, ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಈ ಲೈಫ್ ಇನ್ನ ಬಾಕಿ ಇದೆ, ಚೆನ್ನಾಗಿ ಜೀವನನ ಜೀವಿಸಿ. ಕೆಲವರು ನಿಮ್ಮನ್ನ ಬಿಟ್ಟು ಹೋಗುವಂತ ಸಾಧ್ಯತೆ ಇದೆ, ಬಿಟ್ಟು ಹೋಗ್ಲಿ. ಸೊ ಯೋಚನೆ ಮಾಡಬೇಡಿ. ಯಾರ ಜೀವನದಿಂದ ನೀವು ಹೊರಗೆ ಬರಬೇಕು, ಇದು ನಿಮ್ಗೆ ಕ್ಲಾರಿಟಿ ಇರಲಿ. ಯಾರ ಜೀವನದಿಂದ, ಯಾರ ಜಗತ್ತಿನಿಂದ ನೀವು ಹೊರಗೆ ಬರಬೇಕು, ಇದು ನಿಮ್ಗೆ ಅರ್ಥ ಆಗ್ಬಿಟ್ರೆ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಡಿಸಿಷನ್ ತಗೊಳ್ಳಿ. ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ, ಡಿವೋರ್ಸ್ ಆಗುವಂತ ಸಾಧ್ಯತೆ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಮಾಡೋದಕ್ಕೆ ಏನ್ ಮಾಡಬೇಕು ಅದ್ರ ಕಡೆ ಗಮನನ ಕೊಡಿ. ಸೊ ಕಾಯ್ತಾ ಕೂರೋದು ಬೇಡ, ಬೋರಲ್ಲಿ ಇರೋದು ಬೇಡ, ಎಲ್ಲ ಕಳ್ಕೊಂಡೆ ಅನ್ನುವಂಥ ಚಿಂತೆನೂ ಬೇಡ. ನಿಮ್ಮ ಭಾವನೆಗಳು ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ಹಿಡಿತದಲ್ಲಿ ಇಡಿ. ಓಕೆ. ಸೊ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ನೋವುಗಳನ್ನು ಪರಿಹಾರ ಮಾಡ್ಕೊಳ್ಬೇಕಾಗಿರುವಂತ ಸಂದರ್ಭ ಇದು. ಎಲ್ಲವೂ ಕೂಡ ಅಂತ್ಯ ಆಗಿ ಆಯ್ತು. ದ ಎಂಡ್ ಶುಭಂ ಹೇಳುವಂತ ಸಮಯ, ನಿಮ್ಮ ಜೀವನದ ಒಂದು ಹೋಲ್ ಚಾಪ್ಟರಿಗೆ ದ ಎಂಡಿಂಗ್ ಹೇಳುವಂತ ಸಮಯ ಬಂದಿದೆ. ಅದು ಯಾವ ತರ ಎಂಡಿಂಗ್? ಹ್ಯಾಪಿ ಎಂಡಿಂಗ್ ಹೇಳುವಂತ ಸಮಯ ಬಂದಿದೆ. ಸೊ ಒಂದು ಫುಲ್ ಕಾರ್ಮಿಕ್ ಸರ್ಕಲ್ ಎಂಡ್ ಆಗಿದೆ. ನಿಮ್ಮ ಜೀವನದ ಕರ್ಮಗಳ ಎಂಡ್ ಆಗಿದೆ. ಒಂದು ಸ್ಪಿರಿಚುವಲ್ ಗ್ರೋತ್ ಕಡೆ ನೀವು ಗಮನನ ಕೊಡಬೇಕು, ಕೊಡಿ ಅನ್ನುವಂಥದ್ದು. ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ರಕ್ಷೆ ಇದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂ ಯಾರು ನಿಮ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ಇದು ಎಲ್ಲಿ ಕೊಡ್ತಿರುವಂತ ಭರವಸೆ. ಯುದ್ಧದ ಭೀತಿ ಕೂಡ ಬರೋದ್ರಲ್ಲಿ ಇದೆ, ಯುದ್ಧ ಕೂಡ ಹೆಚ್ಚು ಆಗುವಂತ ಸಾಧ್ಯತೆ ಇದೆ. ಸೊ ದೇಶಗಳ ಮನಸ್ಸು ಮುರ್ಕೊಳ್ತವೆ, ದೇಶಗಳು ವೈರತ್ವನ ಸಾಧಿಸ್ತವೆ. ಸೊ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಿ. ಓಕೆ. ಸೊ ವರ್ಲ್ಡ್ ವಾರ್ ಗ್ಯಾರಂಟಿ ಎನ್ನುವಂಥದ್ದು ಇದೆ. ಸೊ ಸಾಮಾಜಿಕವಾಗಿ ಎಲ್ಲರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ತಗೊಳ್ಳಿ. ಎಮರ್ಜೆನ್ಸಿ ಅಂತ ಆರ್ಡರ್ ಪಾಸ್ ಮಾಡಬಹುದು. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಇದು ವೀಕ್ಲಿ ರೀಡಿಂಗ್ ಆಗಿ ಈಗ ಉಳಿದಿಲ್ಲ. ಓಕೆ. ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ನಿಮ್ಗೆ ಅಂತ, ಆಗಿಂದ ಅದೇ ಹೇಳ್ತಿದ್ದೀನಿ, ನಿಮ್ಗೆ ಅಂತ ಇರುವಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಆಲ್ರೆಡಿ ನೀವು ಅವ್ರನ್ನ ಭೇಟಿ ಆಗಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಆಲ್ರೆಡಿ ನೀವು ಅವ್ರನ್ನ ಭೇಟಿ ಆಗಿದ್ದೀರಾ. ಸೊ ಟ್ರೂ ಲವ್ ಇದೆ. ಸಪ್ರೇಷನ್ ಅಲ್ಲಿ ಇರೋರಿಗೂ ಕೂಡ ವೆಡ್ಡಿಂಗ್ ಬರ್ತಾ ಇದೆ. ಕಾಯ್ದಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ
ಬರ್ತಾರೆ. ನೀವು ತುಂಬಾ ಅಟ್ರಾಕ್ಟಿವ್ ಆಗಿ ಬದಲಾಗಬೇಕು. ನಿಮ್ಮನ್ನ ನೀವು ಅಟ್ರಾಕ್ಟ್ ಆಗಿ ಇಟ್ಕೊಳ್ಬೇಕು. ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಕೇಳಿಸ್ತಿದ್ಯಾ? ತಿಳಿತಿದ್ಯಾ? ಅರ್ಥ ಆಗ್ತಿದ್ಯಾ? ನನ್ನ ಭಾಷೆ ನಿಮ್ಗೆ ತಿಳಿತಾ ಇದೆಯಾ? ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ. ಸೊ ಒಳ್ಳೆ ರೀತಿಲಿ, ಬೇರೆ ರೀತಿಲಿ, ಬೇರೆ ದಾರಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಬೇರೆ ದಾರಿಲಿ ಪ್ರಯತ್ನನ ಪಡಿ. 6, 18, 1, 8, 4, 3 ನಂಬರ್ ಇಂಪಾರ್ಟೆಂಟ್. 21 ನಂಬರ್, 1 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಅವಕಾಶಗಳು ಬರ್ತಾ ಇದೆ ಅನ್ನುವಂಥದ್ದು ಇದೆ. ನೋ ನೀಡ್ ಟು ವರಿ, ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪವರಿಗೆ ನೀವು ವಾಪಸ್ ಬನ್ನಿ. ಅಗತ್ಯ ಇರೋರು ಹೋಮ ಮಾಡಿಸ್ಕೊಳ್ಳಿ. ಸೊ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳು ನೀವು ಅನ್ಕೊಂಡಂಗೆ ಆಗೋದಿಲ್ಲ. ನೀವು ಅನ್ಕೊಂಡಂಗೆ ಆಗಲಿ, ಆಗ್ದಿರ ಇರಲಿ, ಅದಕ್ಕೆ ಅದರದೇ ಆದ ರೀತಿಲಿ ಆ ಇನ್ನು ಕೆಲವು ವಾರಗಳ ಅಥವಾ ತಿಂಗಳುಗಳ ನಂತರ ಅದಕ್ಕೆ ಒಂದು ಬೇರೆ ರೀತಿಲಿ ಸೊಲ್ಯೂಷನ್ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಬೇರೆ ರೀತಿಲಿ, ಅದರದೇ ಆದ ರೀತಿಲಿ ಅದು ಟೈಮಿಂಗ್ ಕೇಳ್ತಾ ಇರೋದ್ರಿಂದ ಆ ಟೈಮಿಂಗ್ವರೆಗೂ ಸದ್ಯಕ್ಕೆ ನೋ ಅನ್ನುವಂಥದ್ದು ಇದೆ ಇಲ್ಲಿ. ಫಸ್ಟು ನೀವು ರೆಡಿಯಾಗಿ ತಾಳ್ಮೆಯಿಂದ ಇರಿ. ನಿಮಗೆ ಬಿಟ್ಟಂಥ ವಿಚಾರ, ನಿಮ್ಮ ಜೀವನನ ಹೇಗೆ ತಗೊಂಡು ಹೋಗ್ತೀರಾ ಅನ್ನುವಂಥದ್ದು. ಒಳ್ಳೇದಾಗಲಿ. ದ ಮೂನ್ ಅಂಡ್ 8 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. THEMOONEIGHT ಈ ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. K letter and L letter, I letter is most danger and impulsive letters ಈ ವಾರಕ್ಕೆ ಅನ್ನುವಂಥದ್ದು ಇದೆ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿರಲಿ. ಜೊತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಣಕಾಸನ್ನ ಜೋಪಾನ ಮಾಡ್ಕೊಳ್ಳಿ. ನಿಮ್ಮ ಹೃದಯನ, ನಿಮ್ಮ ಆರೋಗ್ಯನ ಜೋಪಾನ ಮಾಡ್ಕೊಳ್ಳಿ. ನಿಮ್ಮ ವಿದ್ಯೆನ, ವಿದ್ವತ್ತನ್ನ ಜೋಪಾನ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುವಂಥ ರಹಸ್ಯಗಳನ್ನೆಲ್ಲವನ್ನು ಕೂಡ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಬಿಡಿ. ಸೊ ಭಗವಂತ ಸೀಕ್ರೆಟ್ನ ರಿವೀಲ್ ಮಾಡಬೇಕಾ, ಮಾಡಬೇಡ್ವಾ, ಅದನ್ನ ಭಗವಂತನೇ ನಿರ್ಧಾರ ತಗೊಳ್ತಾನೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಸಹಾಯ ಮಾಡಿದವರಿಗೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮ ಭವಿಷ್ಯದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದವರ ಮುಂದಿನ ಭವಿಷ್ಯ ಖಂಡಿತವಾಗ್ಲೂ ಅದ್ಭುತವಾಗಿರುತ್ತೆ. ಬಹಳಷ್ಟು ಜನ್ಮಗಳಲ್ಲಿ, ಈ ಜನ್ಮಗಳಲ್ಲಿ ನಿಮಗೆ ಸಹಾಯ ಮಾಡಿದವರು ಸಿಗ್ತಾರೆ ಮುಂದಿನ ಜನ್ಮಗಳಲ್ಲಿ ಅನ್ನುವಂಥ ಭವಿಷ್ಯ ಕೂಡ ಇಲ್ಲಿ ಇದೆ. ಖಂಡಿತವಾಗ್ಲೂ ಒಂದೊಳ್ಳೆ ಗುರುವಿನ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ. ಸಾಕಷ್ಟು ಗೊಂದಲಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಧರ್ಮೋ ರಕ್ಷತಿ ರಕ್ಷಿತಃ. ಖಂಡಿತವಾಗ್ಲೂ ಒಳ್ಳೆ ದಾರಿಲಿ ನಡೀರಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ಒಗ್ಗಟ್ಟಿನಿಂದ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿಯ ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಪಡ್ಕೊಳ್ಳಿ. ಖಂಡಿತವಾಗ್ಲೂ ಯಶಸ್ಸಿದೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಈ ಯುಗಾದಿ ಸಂವತ್ಸರ ವಾಗ್ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಒಂದು ಅಖಂಡವಾದಂಥ ಲೋಕನೇ ಸೃಷ್ಟಿ ಮಾಡುವಂಥ ಚೈತನ್ಯ ಇರುವಂಥ ಜೀವಿ ಯಾವಾಗಲೂ ಕೊರಗಬಾರ್ದು, ಸೊರಗಬಾರ್ದು, ಉಪವಾಸ ಇರಬಾರ್ದು, ಮತ್ತು ಹೆಚ್ಚು ದಾನ ಧರ್ಮಗಳನ್ನ ಮಾಡ್ತಾ ಇರಬೇಕು. ಖುಷಿಯಾಗಿ ನಗ್ತಾ ಇರಬೇಕು. ಜೊತೆಗೆ ಜಗತ್ತಿಗೆ ಒಂದು ಬೆಳಕಾಗಿ ಇರಬೇಕು. ದಯೆಯ ಚೈತನ್ಯ ವಾಪಸ್ ಬರುತ್ತೆ. ಇದು ಸತ್ಯ ಇದೆ. ದೇಹ, ಮನಸ್ಸು, ಆತ್ಮ ಎಲ್ಲವೂ ಕೂಡ ಮತ್ತೆ ಪುಟಿದೇಳುತ್ತೆ, ಒಂದು ಒಳ್ಳೆ ನಿರ್ಧಾರದಲ್ಲಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಆದರೆ ತಾಳ್ಮೆ ಕಳ್ಕೊಳ್ದಿರೋ ಹಾಗೆ ಎಚ್ಚರಿಕೆ ವಹಿಸೋದಕ್ಕೆ ಇದುವರೆಗೂ ಹೇಗೆ ಎಚ್ಚರಿಕೆ ವಹಿಸಿದ್ರು ಅದಕ್ಕಿಂತ ಹೆಚ್ಚಿನ ಮುಂಜಾಗ್ರತಾ ಕ್ರಮ ಬೇಕು. ಮುಂಚೆನೆ ಜಾಗ್ರತೆ ವಹಿಸಬೇಕು ಅನ್ನುವಂಥದ್ದು ಇದೆ. ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ.
ಸಾಕಷ್ಟು ಶುಭ ಸೂಚನೆ ಇದೆ. ಸ್ವಂತ ಮನೆ ಕಟ್ಟುವಂಥದ್ದು, ವಿವಾಹ ಆಗುವಂಥದ್ದು, ಮಕ್ಕಳಾಗುವಂಥದ್ದು ಕೂಡ ಇದೆ. ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ, ಅವರಿಗೆ ಉತ್ತರ ಬರ್ತಾ ಇದೆ. ಖಂಡಿತವಾಗ್ಲೂ ವಿವಾಹ ಮಾಡ್ಬೋದು. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಜೊತೆಗೆ ಮದುವೆ ಆದ್ಮೇಲೆ ಮಕ್ಕಳು ಕೂಡ ಆಗತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ದುಷ್ಟಶಕ್ತಿಗಳು ಮಾಡಿರುವಂಥ ದೇಹದ ಹಾನಿಗಳೇನಿದೆ, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಪ್ರಾಯೋಗಿಕವಾಗಿ ಒಂದು ಪ್ರಯೋಗ ನಡೆಯುತ್ತೆ. ಆ ಪ್ರಯೋಗದಲ್ಲಿ ಎಲ್ಲವೂ ಕೂಡ ನಷ್ಟ ಆಗತ್ತೆ. ಆವಾಗ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಶೇಷ, ಬಹಳಷ್ಟು ರಹಸ್ಯಗಳು ಇದೆ ನಿಮ್ಮೆಲ್ಲರ ಬಗ್ಗೆ. ಯಾರು ಪ್ರಶ್ನೆ ಕೇಳ್ತಿದ್ದೀರಾ ಅವರೆಲ್ಲರ ಬಗ್ಗೆ. ಆ ರಹಸ್ಯಗಳು ಸಮಯ ಬಂದಾಗ ನಿಮಗೆ ತಂತಾನೆ ಗೋಚರ ಆಗತ್ತೆ. ಯಾಕೆ ಅಂದರೆ ಒಬ್ಬೊಬ್ಬರ ರಹಸ್ಯಗಳು ಒಂದೊಂದು ರೀತಿಯಲ್ಲಿ ಇದೆ. ಸೊ ಹಾಗಾಗಿ ನಿಮಗೆ ತಕ್ಕಂತೆ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಮಾಡಬಹುದು ಅದೆಲ್ಲ ಆಗತ್ತೆ. ಮೊದಲಿಗೆ ಇದು ಗಟ್ಟಿಯಾಗಿ ನಿಂತಾಗ, ಇದು ಚೈತನ್ಯಭರಿತವಾಗಿ ಒಂದು ಸಾಂಸಾರಿಕ ಜೀವನ ಚೆನ್ನಾಗಿದೆ, ನೆಮ್ಮದಿಯಾಗಿ ಹೋಗ್ತಿದ್ದೆ ಅಂದಾಗ ನಿಮಗೆ ಅದೆಲ್ಲದರ ಲಾಭ ಸಿಗತ್ತೆ. ಇಲ್ಲ ಅಂದರೆ ಅದೆಲ್ಲವೂ ಕೂಡ ವ್ಯರ್ಥ ಆಗತ್ತೆ. ಹೀಗೇನೆ ಇದ್ರೂ ಕೂಡ ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ನೀವಿದ್ದೀರಾ ಅಂತ ಪೂರ್ತಿಯಾಗಿ ಪ್ರಜ್ಞೆ ಬಂದಮೇಲೂ ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಇನ್ನು ಹೆಚ್ಚು ಆಪ್ತರಾಗಿ ಹೋಗ್ಬಿಡ್ತೀರಾ ಆವಾಗ ಅನ್ನುವಂಥದ್ದು ಇದೆ. ಕೆಲವು ವಿಚಾರಗಳಲ್ಲಿ ಅದು ಕಷ್ಟ, ಯಾವ ರೀತಿಲಿ ತೊಂದರೆ ಆಗ್ಬಹುದು ಅಂದರೆ, ಮಾನಸಿಕವಾಗಿ ಅದು ದೃಢವಾಗಿ ಇದ್ರೂನು ಕೆಲವು ಕಡೆ ಕುಗ್ಗಿ ಹೋಗ್ಬಹುದು. ಅಥವಾ ಅದು ಬೇರೆಯವರಿಗೆ ಹೇಳಿ ಅಥವಾ ವ್ಯವಹರಿಸುವಾಗ ಅಥವಾ ಮಾತಾಡುವಾಗ ಅಥವಾ ಬೇರೆ ಬೇರೆ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಅದು ಬೇರೆಯವರಿಗೆ ಹುಚ್ಚು ಬೆಪ್ಪು ಅಂತ ಕಾಣಿಸಬಹುದು. ಬಟ್ ಆಧ್ಯಾತ್ಮಿಕ ಲೋಕದಲ್ಲಿ ಅಥವಾ ಒಂದು ಬೇರೆದೇ ಲೋಕದಲ್ಲಿ ಅದೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ದೇ ಇರುವಂತ ಜನರಿಂದ ತೊಂದರೆ ಆಗಬಹುದು ಅನ್ನುವಂಥದ್ದು ಇದೆ. ಬಟ್ ಮುಂದಿನ ದಿನಗಳಲ್ಲಿ ಇದೆಲ್ಲವನ್ನು ಸರಿಪಡಿಸೋದಕ್ಕೆ ಸರಳ ಸುಲಭ ಉಪಾಯ ಅಂದ್ರೆ ಭಗವತಿನ ಆವಾಹನೆ ಮಾಡಿ ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಸೊ ಖಂಡಿತವಾಗ್ಲೂ ದಿನಾಗ್ಲೂ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲರಿಗೂ ಅಲ್ಲೇನೆ ಭಗವತಿ ಉತ್ತರನ ಕೊಡ್ತಾಳೆ. ಸೊ ಈ ಒಂದು ಧರ್ಮ ಜ್ಞಾನ ರಥಯಾತ್ರೆ ಹೀಗೆ ಮುಂದುವರಿತಾ ಇರಲಿ. ಜೊತೆಯಲ್ಲಿ 1000 ನಡೀಲಿ, ಕೋಟಿ ನಡೀಲಿ, ಇದೊಂದೇ ಅಂಬಾರಿ ನಡೆಯುವಂಥದ್ದು. ಎಲ್ಲೆಲ್ಲೇ ಏನೇ ನಡೆದ್ರು ಇದರ ರೆಪ್ಲಿಕಾ ನಡೀಬಹುದು. ಬಟ್ ಇದೊಂದೇನೆ ನಿರಂತರವಾಗಿ ನಡೀತಾ ಇರುವಂಥದ್ದು. ನಡೆಯುತ್ತೆ ಯುಗ ಯುಗದಾಚೆಗೆ, ಯುಗ ಧರ್ಮದಲ್ಲಿ ನಿಲ್ಲುತ್ತೆ ಇದು ರಥಯಾತ್ರೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಯಾರು ನಡೆಸ್ತಾ ಇದ್ದಾರೋ ಅವರೇ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. 120 ಸಂವತ್ಸರಗಳ ದಾಟದ ಮೇಲೆ ಒಂದು ಸಣ್ಣ ಬದಲಾವಣೆ ಆಗಬಹುದು ಅನ್ನುವಂಥದ್ದು ಇದೆ. ಸೊ ವಯಸ್ಸು ಮನಸ್ಸು ಎರಡು ಮಾಗದೆ ಇರೋ ಹಾಗೆ ಆಶೀರ್ವಾದನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ತೊಂದರೆ ಏನು ಆಗೋದಿಲ್ಲ. ಸೊ ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು, ಪ್ರಯೋಗಗಳು ಇದೆ, ಅಪಾಯ. ಅದಕ್ಕೆ ಏನೇನು ಮುಂಜಾಗ್ರತೆ ವಹಿಸಬೇಕು ವಹಿಸಿ. ಇಲ್ಲ ಅಂದ್ರೆ ಆ ಸಮಯಕ್ಕೆ ನಿಮ್ಮ ಧ್ಯಾನದ ಮುಖೇನ ಮಾರ್ಗದರ್ಶನ ಯಾರಾದ್ರೂ ಒಬ್ರು ಸಿಗ್ತಾರೆ ಭೂಮಿ ಮೇಲೆ, ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಆಧ್ಯಾತ್ಮಿಕ ಗುರುಗಳನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ದಕ್ಷಿಣ ಮೂರ್ತಿಯ ಆರಾಧನೆನ ಮಾಡ್ಕೊಳ್ಳಿ, ಅದ್ರ ಮುಖೇನ ಸಿಗ್ತಾರೆ. ಇಲ್ಲ ರಾಯರಿಂದ ಕೂಡ ನಿಮಗೆ ಮಾರ್ಗದರ್ಶನ, ಇಲ್ಲ ಶಿರಡಿ ವಾಸರಿಂದ ಕೂಡ ನಿಮಗೆ ಮಾರ್ಗದರ್ಶನ ಸಿಗುವಂತ ಸಾಧ್ಯತೆ ಇದೆ. ಯಾರೋ ಕಲ್ಕಿ ಮತ್ತು ಬುದ್ಧನನ್ನ ಹುಡುಕಾಟ ಮಾಡ್ತಿದ್ದಾರೆ, ಅವರಿಗೂ ಕೂಡ ಬುದ್ಧರು ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ವಾಗ್ದೇವಿ ಯಾವಾಗ್ಲೂ ನಗ್ತಾ ಇರ್ಲಿ. ಸೊ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ವಾಗ್ದೇವಿಯ ಆಶೀರ್ವಾದ ಹೀಗೆ ಇರ್ಲಿ. ಸೊ ಯಾರೋ ವಾಗ್ದೇವಿ ಅಂತ ಹೆಸರಿಟ್ಕೊಂಡಿದ್ದಾರೆ, ಆ ಥರ ಕೇಳಿಸ್ತು. ಹಾಗಾಗಿ ಆ ಪಾಪುಗೂ ಕೂಡ ವಿಶೇಷವಾದಂಥ ಆಶೀರ್ವಾದಗಳು. ಸೊ ನನಗೆ ಭಾರಿ ಖುಷಿ ಆಯಿತು ವಾಗ್ದೇವಿ ಹೆಸರು ಅಂತ ಕೇಳಿ. ಹಾಗೆ ಯಾರು ಹೇಳಲಿಲ್ಲ, ನಂಗೆ ಹೀಗೆ ಇಲ್ಲಿ ರೀಡಿಂಗಲ್ಲಿ ಕೂತಾಗ ಅದು ಕೇಳಿಸ್ತಾ ಇತ್ತು. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.
ಹ್ಯಾಪಿ ಯುಗಾದಿ. The Shrivak Devi Tarot channel is so glad to see you again. Thank you for watching our tarot card readings today.